ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಐಶುಗೌಡ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ನಾನು ಹೇಳಲ್ಲ, ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಬೆಳಿಗ್ಗೆ ನೀರು ಬಿಟ್ಟಿದ್ರು, ನೀರು ಇಡೋಣ ಅಂತ ಹೇಳ್ಬಿಟ್ಟು ಹಳೆ ಮನೆ ಹತ್ರ ಬಂದು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲದಕ್ಕೂ ನೀರು ಇಟ್ಟಿದ್ದೆ. ಯಾಕಂದರೆ ನಮ್ಮ ಯಜಮಾನ್ರು ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿದ್ರು. ಸೊ ಹಾಗಾಗಿ ನಾನೇ ಹಳೆ ಮನೆ ಹತ್ರ ಬಂದು ನೀರು ಹಿಡಿತಿದ್ದೆ. ಇಲ್ಲ ಅಂತ ಅಂದರೆ ಅವರೇ ನೀರು ಹಿಡಿತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನೀರು ಹಿಡಿದ್ಬಿಟ್ಟು ಮನೆ ಹತ್ರ ಬಂದೆ. ನಮ್ಮ ಅತ್ತೆ ಬಟ್ಟೆ ಒಗಿತಿದ್ರು. ನೋಡಿ ಗಾಯ್ಸ್, ಇವರೇ ನಮ್ಮ ಅತ್ತೆ. ಮೋಟ್ರ್ ಹಾಕು ಸ್ವಲ್ಪ ನೀರು ಬರ್ತಿಲ್ಲ ಅಂತ ಹೇಳಿದ್ರೆ ನಾನು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮೋಟ್ರ್ ಆನ್ ಮಾಡಿಕೊಟ್ಬಿಟ್ಟು ಅವ್ರು ಬಟ್ಟೆ ಒಗಿತಿದ್ರು. ನಾನು ಹಳೆ ಮನೆ ಹತ್ರಕ್ಕೆ ಬಂದೆ. ಯಾಕಂತ ಅಂದರೆ ಆಲ್ರೆಡಿ ಟೈಮ್ ಆಗಿತ್ತಲ್ವ, ಸೊ ಹಾಗಾಗಿ ಹಾಲು ಕರೆಯೋಣ ಅಂತ ಬಂದೆ. ನಾನು ಬಂದು ತುಂಬ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ನಿಂತಿದ್ದೆ. ಪಾಪ ನಮ್ಮ ಗೌರಿ ಬೈಕೋತಿದ್ರು. ಯಾಕೆ ಅಂತನ ಬಂದಾಗೆಲ್ಲ ಅವಳದೇ ವಿಡಿಯೋ ಮಾಡ್ತಿರ್ತೀನಿ. ಸೊ ಹಾಗಾಗಿ ಬಂದಾಗೆಲ್ಲ ಬೈಕೋತಿರ್ತಾಳೆ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡು ಹಾಲೆಲ್ಲ ಕರೆದಾಯಿತು. ಮತ್ತೆ ಪುನಃ ಹೊಸ ಮನೆ ಹತ್ರ ಹೋಗೋಣ, ಮತ್ತೆ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇವತ್ತೇನು ಸ್ಪೆಷಲ್ ಹೇಳಿ, ಮದರ್ಸ್ ಡೇ. ಸೊ ಹಾಗಾಗಿ ನಮ್ಮ ಅತ್ತೆಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದರು. ಆ್ಯಕ್ಚುಲಿ ಅವ್ರು ಹುಟ್ಟಿದ ತವಿಂದ ಅವ್ರ ಬರ್ಡೇನೂ ಸಹ ಮಾಡಿಲ್ಲ, ಹಾಗೆ ಮದರ್ಸ್ ಡೇಗೂ ಅಷ್ಟೇ ಕೇಕ್ ಕಟ್ ಮಾಡಿಸಿರ್ಲಿಲ್ವಂತೆ. ಸೊ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಿರೋದು. ಸೊ ಹಾಗಾಗಿ ಅವ್ರ ರಿಯಾಕ್ಷನ್ ಹೀಗಿತ್ತು. ಅವರಂತೂ ತುಂಬ ಖುಷಿಪಟ್ಟರು. ಯಾಕಂತ ಅಂದರೆ ಅವ್ರಿಗೂ ಈ ಥರದ್ದೆಲ್ಲ ಆಚರಿಸ್ಬೇಕು ಅಂತ ಆಸೆ ಇರುತ್ತೆ. ಆದರೆ ಯಾರಾದರೂ ಏನಾದ್ರು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಳ್ಳಲ್ಲ. ಸೊ ನಾವು ಇಷ್ಟು ವರ್ಷ ಮಾಡಿರಲಿಲ್ವಲ್ಲ, ಸೊ ಹಾಗಾಗಿ ಒಂದು ಅರ್ಧ kg ಕೇಕ್ ತೊಗೊಂಡು ಬನ್ನಿ ಅಂತ ಹೇಳಿದೆ. ಕೇಕ್ ತೊಗೊಂಡು ಬಂದು ಮನೆಯಲ್ಲೇ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತು. ನಮ್ಮ ಮಾವ ಚಿಕನ್ ತೊಗೊಂಡು ಬಂದಿದ್ದರು. ಚಿಕನ್ ಎಲ್ಲ ನೀಟಾಗಿ ತೊಳ್ಕೊಂಡು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡಿದೆ. ಸೊ ಎಲ್ಲ ಕುತ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡು ಇಷ್ಟೇ ಇವತ್ತಿನ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.